ಬಂದು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಮತ್ತೆ ನಾನು ನನ್ನ ಪಾತ್ರದ ಬಗ್ಗೆ ಏನು ಮಾತಾಡಿದ್ರೆ ಮೋಸ್ಟ್ಲಿ ನಿಮ್ಗೆ ಕಥೆನೇ ಗೊತ್ತಾಗೋ ಎಲ್ಲ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಏನು ಹೇಳಕ್ ಹೋಗಲ್ಲ. ಅಂದ್ರೆ ಸರ್ ಕೇಳ್ದಂಗೆ ಯಾಕೆ ನಿಮಿತ್ತ ಮಾತ್ರ ಇಟ್ರಿ ಅಂತ ಹೇಳಿದ್ರು. ನನಗೂ ಫಸ್ಟ್ ಅವರು ಇಟ್ಟಾಗ ಅದೇ ಕ್ವಶನ್ ಇತ್ತು, ಯಾಕೆ ನಿಮಿತ್ತ ಮಾತ್ರ ಅಂತ ಇಟ್ಟಿದ್ದಾರೆ ಅಂತ. ಬಟ್ ಎಡಿಟಿಂಗ್ ಟೈಮಲ್ಲಿ ಅವ್ರ ಜೊತೆ ಆ ಪ್ರೊಸೆಸ್ ಅಲ್ಲಿ ಕೂತಾಗ ನನ್ಗೆ ಅನ್ಸಿದ್ದು, ಆ ಕಥೆ ಏನಿದೆ, ಆ ಪಾತ್ರಗಳೇನಿದೆ, ಅದು ಆ ಸಿನಿಮಾಗೆ ಮಾತ್ರ ನಿಮಿತ್ತವಾಗಿರದೆ ಮುಗಿದ ಮೇಲೆ ನಮ್ಮಲ್ಲಿ ಒಂದು ಆಲೋಚನೆಗಳು ಹುಟ್ಟಿಸತ್ತಲ್ಲ ಸರ್, ಅದು ಯಾವತ್ತೂ ನಿಮಿತ್ತವಾಗಿರಲ್ಲ. ಅದು ತುಂಬಾನೇ ಬೇರೆ ಬೇರೆ ರೀತಿಲಿ ಅನ್ಸುತ್ತೆ. ಓ ಹಿಂಗೂ ಇದೆಯಾ, ಓ ಹಿಂಗೂ ಆಗ್ತಿದ್ಯಾ ಅನ್ನೋ ಒಂದು ಯೋಚನೆಗಳು ಹುಟ್ಟಾಗತ್ತಲ್ಲ. ನಾನು ಸಿನಿಮಾ ನೋಡಿದಾಗ ಅನ್ಸಿದ್ದು ಅವಾಗ, ಓ ಕರೆಕ್ಟ್ ಆಗಿದೆ, ಆಗ್ತಾಗಿದೆ ಗುರು ಅಂತಾನೆ ಹೇಳಿದೆ. ಮತ್ತೆ ಥ್ಯಾಂಕ್ ಯು ಎಲ್ಲ ತಂಡಕ್ಕೆ ನಮ್ಗೊಂದು ಆಪರ್ಚುನಿಟಿ ಕೊಟ್ಟು ವರ್ಕ್ ಮಾಡಕ್ಕೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ಸಿನಿಮಾಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧೀರಜ್ ಅಂತ. ನಾನು ಕನ್ನಡ ಫಿಲ್ಮಿಕ್ ಕ್ಲಬ್ ಅಂತ ಒಂದು ಹಂಬಲ್ ಇನಿಷಿಯೇಟಿವ್ ನಡೆಸ್ತಾ ಇದ್ದೀನಿ. ಇಟ್ ಈಸ್ ಕನ್ನಡ ಫಿಲ್ಮಿಕ್ ಕ್ಲಬ್ ಅನ್ನೋದು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಅದು ಹೇಗೆ ಶುರು ಮಾಡಿದ್ವಿ ಅಂದರೆ, ಯಾವಾಗಲೂ ಒಂದು ಪ್ರಶ್ನೆ ಇರೋದು, ಎರಡು ವಾದ ಯಾವಾಗಲೂ ನಡೆಯೋದು. ಕನ್ನಡ ಆಡಿಯನ್ಸು ಹೊಸಬ್ರ ಚಿತ್ರಕ್ಕೆ ಬಂದು ನೋಡ್ತಾ ಇಲ್ಲ ಅಂತ. ಇನ್ನೊಂದು ವಾದ ಏನಿರೋದು ಅಂದರೆ, ಇಲ್ಲ ಒಳ್ಳೆ ಚಿತ್ರಗಳು ಬರ್ತಿಲ್ಲ, ಬಂದರೆ ನೋಡಿರೋ ಉದಾಹರಣೆಗಳು ಸುಮಾರು ಇದ್ದಾವೆ ಅಂತ. ಸೊ ಆವಾಗ ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಕಮ್ಯುನಿಟಿ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಹೋದ್ವಿ. ಅದೇ ಸ್ಟಾರ್ ಸಿನಿಮಾಗಳಿಗೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ, ಅವ್ರ ಫ್ಯಾನ್ ಬೇಸ್ಗಳಿರುತ್ತೆ, ಅವ್ರ ಫ್ಯಾನ್ ಕ್ಲಬ್ ಇರುತ್ತೆ. ಬಟ್ ಹೊಸಬರ ಚಿತ್ರಗಳಿಗೆ ನಾವೊಂದು ಫಿಲಮ್ ಕಮ್ಯುನಿಟೀಸ್ ಬಿಲ್ಡ್ ಮಾಡಿದ್ರೆ ಹೇಗೆ, ಫಿಲಮ್ ಕ್ಲಬ್ಸ್ ಬಿಲ್ಡ್ ಮಾಡಿದ್ರೆ ಹೇಗೆ ಅಂದ್ಬಿಟ್ಟು ಬೆಂಗಳೂರಲ್ಲೇ ಲಾಸ್ಟ್ 1 year ಅಲ್ಲಿ ಸುಮಾರು 30+ ಮೀಟ್ ಅಂಡ್ ಗ್ರೀಟ್ ಸೆಷನ್ಸ್ ಮಾಡಿದ್ವಿ. ಸುಮಾರು ರಿನೋಡ್ ಫಿಲಮ್ ಮೇಕರ್ಸ್, ಹೇಮಂತ್ ರಾವ್ ಅವ್ರು ಬಂದು ಸಪೋರ್ಟ್ ಮಾಡಿದ್ರು, RJ ಪ್ರದೀಪ್ ಅವ್ರು ಬಂದಿದ್ರು, ಪರಂಪರೆಯಿಂದ ಕಿರಣ್ ರಾಜ್ ಅವ್ರು ಬಂದಿದ್ರು. ಸೊ ಈ ತರ ಸುಮಾರು ಫಿಲ್ಮ್ ಮೇಕರ್ಸ್ ಸಪೋರ್ಟ್ ಮಾಡಿ ಒಂದು ವೈಬ್ರೆಂಟ್ 2000-3000 ಮೆಂಬರ್ಸ್ ಇರುವಂತ ಒಂದು ಕಮ್ಯುನಿಟಿ ಬಿಲ್ಡ್ ಆಯ್ತು ಬೆಂಗಳೂರಲ್ಲಿ. ಅಂಡ್ ದೆನ್ ನಾವು ಇದನ್ನ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಮಣಿಪಾಲ್, ಹುಬ್ಳಿ, ಬೆಳಗಾಂ, ತುಮಕೂರು, ಶಿವಮೊಗ್ಗ, ಮೈಸೂರು ಎಲ್ಲ ಕಡೆನೂ ನಮ್ಮ ಕ್ಲಬ್ನ ಡಿಸೆಂಟ್ರಲೈಸ್ ಮಾಡಿದ್ವಿ. ಇವಾಗ ನಾವು ನಮ್ಮ ಕ್ಲಬ್ ಮೆಂಬರ್ಸ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಆಕ್ಟಿವ್ ಇದ್ದಾರೆ. ರಫ್ಲಿ ಒಂದು 6,000-8,000 ಮೆಂಬರ್ಸ್ ಇರ್ಬೋದು. ಬಟ್ ಒಂದು ಹೊಸಬರ ಚಿತ್ರಕ್ಕೆ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು 5,000 ಜನ ಓಪನಿಂಗ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾಗ ಇದನ್ನ ಹಿಂಗೆ ಗ್ರೋ ಮಾಡ್ತಾ ಹೋಗ್ಬೇಕು. ಒಂದು ಪ್ಯಾಷನೇಟ್ ಫಿಲ್ಮ್ ಕಮ್ಯುನಿಟಿ, ಒಂದು ಫಿಲ್ಮ್ ಕಲ್ಟ್ನ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಬಿಲ್ಡ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಪ್ರಾಸೆಸ್ ಅಲ್ಲಿ ಇದ್ದಾಗ, ಆಲ್ರೆಡಿ ಒಂದು 5,000-8,000 ಮೆಂಬರ್ಸ್ ಓಪನಿಂಗ್ ಇರಬೇಕಾದ್ರೆ ನಮಗೆ ಏನಕ್ಕೆ ಯಾರಾದ್ರೂ ಒಂದು ಸಿನಿಮಾದ ಜೊತೆ ಕೈ ಜೋಡಿಸಬಾರ್ದು ಅಂತ ನಾವು ಹುಡುಕಾಟದಲ್ಲಿ ಇದ್ದಾಗ ರೈಟ್ ಟೈಮಲ್ಲಿ ರೋಷನ್ ಅವ್ರು ಕನೆಕ್ಟ್ ಆದ್ರು. ವಿ ಡೈರೆಕ್ಟ್ಲಿ ಟೋಲ್ಡ್, ಸಿನಿಮಾ ತೋರಿಸಿ ಸರ್, ಇಷ್ಟ ಆದ್ರೆ ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ. ಸುಮಾರು ಸಿನಿಮಾಗಳನ್ನ ನೋಡಿ ಡಿಸಪಾಯಿಂಟ್ ಆಗಿ ಕೈ ಜೋಡ್ಸಕ್ ಆಗಿರ್ಲಿಲ್ಲ. ಬಟ್ ರೋಷನ್ ಅವ್ರ ಸಿನಿಮಾ ನೋಡಿದಾಗ, ಇಲ್ಲ ಇದ್ರಲ್ಲಿ ಏನೋ ಇದೆ, ಒಂದು ಆನೆಸ್ಟ್ ಎಫರ್ಟ್ ಇದೆ, ಇದ್ರ ಜೊತೆ ನಾವು ಗುರ್ತಿಸ್ಕೋಬಹುದು ಅನ್ನಿಸ್ತು. ದಟ್ಸ್ ವೆನ್ ನಾವು ರೋಷನ್ ಜೊತೆ, ಇಲ್ಲ ನಿಮ್ ಜರ್ನಿಯಲ್ಲಿ ನಾವು ಜೊತೆಲಿ ಇರ್ತೀವಿ ಅಂದ್ಬಿಟ್ಟು ನಾವ್ ಇನ್ನೊಂದು ಎಷ್ಟೊಂದು ಸುಮಾರು ಆಕ್ಸೆಸಿಬಿಲಿಟಿ ಕನ್ಸ್ಟ್ರೈಂಟ್ಸ್ ಆಗೋರು. ಇವಾಗ ಯಾವುದೋ ಒಂದು ಹೊಸ ತಂಡಕ್ಕೆ ಅಮೆಝಾನ್ ಪ್ರೈಮ್ ನ ರೀಚ್ ಮಾಡೋದೇನೆ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಅಥವಾ ಯಾರೋ ಯಾರೋ ಓವರ್ಸೀಸ್ ರೈಟ್ಸ್ ಮಾರ್ಬೇಕಾಗಿರುತ್ತೆ, ಇಲ್ಲ ಯಾವುದೋ ಒಂದು ಡಿಸ್ಟ್ರಿಬ್ಯೂಟರ್ಸ್ ಆರ್ ಆಕ್ಸೆಸಿಬಲ್ ಯಾರೇ. ಬಟ್ ಬಿಯಾಂಡ್ ದಟ್ ಪೋಸ್ಟ್ ರಿಲೀಸ್ ಏನೇನು ಹಂತಗಳು ಬರುತ್ತೆ ಬಿಸ್ನೆಸ್ ಆವೆನ್ಯೂಸ್ ಅಲ್ಲಿ, ಆ ಆಕ್ಸೆಸ್ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿದ್ದಾಗ ನಾವು ನಮ್ಮ ಫಿಲ್ಮ್ ಕ್ಲಬ್ ಕಡೆಯಿಂದ ಈ ಆಕ್ಸೆಸ್ ಚಾಲೆಂಜ್ ನ ಬ್ರೇಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ನಾವೊಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಟೈಅಪ್ ಆದ್ವಿ. ಇವಾಗ ಜನನಿ ರಿಲೀಸ್ ಅಂತಿದೆ, ಬ್ಲಿಂಕ್ ಸಿನಿಮಾದ ನಿರ್ಮಾಪಕರು ರವಿಚಂದ್ರ ಹಾಗೂ ರಾಮೇನಹಳ್ಳಿ ಜಗನ್ನಾಥ್ ಅಂತ ಹೊಂದಿಸಿ ಬರೀರೋ ಡೈರೆಕ್ಟರ್, ಅವರಿಬ್ರು ಸೇರಿ ಜನನಿ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ಕೊಂಡಿದ್ದಾರೆ. ಅವ್ರ ಮೂಲಕ ನಾವೇ ಈ ತರ ಪ್ಯಾಷನೇಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿಸೋಣ ಅಂತ ಬಂತು. ಒಂದಷ್ಟು ಜನ OTT ಆಗ್ರಿಗೇಟರ್ಸ್ ಜೊತೆ ಟೈಅಪ್ ಆದ್ವಿ. ಸೊ ದಟ್ ಡೈರೆಕ್ಟ್ಲಿ ಡಿಸಿಷನ್ ಮೇಕರ್ಸ್ ಯಾರ್ಯಾರಿದ್ದಾರೆ OTTs ಅಲ್ಲಿ, ಅವ್ರ ಜೊತೆ ನಾವೇನಾದ್ರು ಬಿಸ್ನೆಸ್ ಕ್ರ್ಯಾಕ್ ಮಾಡ್ಬೋದಾ ಅಂತ. ಅಂಡ್ ವೇರಿಯಸ್ ರೈಟ್ಸ್ ಏನೇನಿರುತ್ತೆ ಸೆಲ್ಲಿಂಗಿಗೆ, ಅವ್ರ ಜೊತೆ ಟಚ್ ಅಲ್ಲಿ ಇದೀವಿ. ಸೊ ಬೇಸಿಕಲಿ ಆಲ್ ಅಂಡರ್ ಒನ್ ರೂಫ್. ಫಸ್ಟ್ ಕಾಪಿ ಮಾಡ್ಕೊಂಡು ಕನ್ನಡ ಫಿಲ್ಮಿ ಕ್ಲಬ್ ಬಂದ್ರೆ ನಮಗೆ ಸಿನಿಮಾ ಇಷ್ಟ ಆದಲ್ಲಿ ದ ಎಂಟೈರ್ ಜರ್ನಿ ಹ್ಯಾಂಡ್ ಹೋಲ್ಡಿಂಗ್ ಪ್ರಾಸೆಸ್ ಅಲ್ಲಿ ನಾವು ಇರ್ತೀವಿ ಅನ್ನೋ ಒಂದು ಜರ್ನಿಯಲ್ಲಿ ಇದ್ದಾಗ ರೋಷನ್ ಅವ್ರು ಸಿಕ್ಕರು ನಮ್ಗೆ. ಅಂಡ್ ದಟ್ಸ್ ನಾವು ಕನ್ನಡ ಫಿಲ್ಮಿ ಕ್ಲಬ್ ಇಂದ ನಿಮಿತ್ತ ಮಾತ್ರ ತಂಡದ ಜೊತೆ ಜಾಯ್ನ್ ಆದ್ವಿ. ದಟ್ಸ್ ಅಬೌಟ್ ಇಟ್. ಅಂಡ್ ಇದ್ರದ್ದು ಎಲ್ಲ ಡೀಟೇಲ್ಸು ನಮ್ಮ ಪೇಜಲ್ಲಿ ಇದೆ. ನಾವು ಏನೇನು ಮಾಡ್ತೀವಿ, ಏನೇನು ಆಕ್ಟಿವಿಟೀಸ್ ಮಾಡ್ತೀವಿ ಎಲ್ಲದೂ ನಾವು ಇನ್ಸ್ಟಾ ಪೇಜ್ ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್. ಆಲ್ ಆಕ್ಟಿವಿಟೀಸ್ ವಿ ಕೀಪ್ ಪೋಸ್ಟಿಂಗ್. ಸೊ ಇಟ್ಸ್ ಅ ವೆರಿ ಹಂಬಲ್ ನಾನ್ ಪ್ರಾಫಿಟಬಲ್ ಇನಿಷಿಯೇಟಿವ್ ವಿತ್ ನಿಮಿತ್ತ ಮಾತ್ರ ಟೀಮ್. So this one is already got the OTT platform. ಇಲ್ಲ ಅಂದ್ರೆ ವಿ ಆರ್ ಇನ್ ಟಾಕ್ಸ್. ನಿಮಿತ್ತ ಮಾತ್ರ ಇಸ್ ಇನ್ ಟಾಕ್ಸ್. ಇನಿಷಿಯಲಿ ನಾವೇನಂದ್ರೆ ಬಿಫೋರ್ ಗೋಯಿಂಗ್ ಟು OTT ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಫೈನಲೈಸಿಂಗ್ ಎ ಪ್ರೆಸೆಂಟರ್.
ನಮ್ಗೊಂದು ರಿನೋನ್ ಪ್ರೆಸೆಂಟರ್ ಆನ್ ಬೋರ್ಡ್ ಬಂದ್ರೆ ಅದಕ್ಕೊಂದು ವಿಸಿಬಿಲಿಟಿನೇ ಜಾಸ್ತಿ ಆಗೋಗುತ್ತೆ. ನಾನು ರೀಸೆಂಟ್ಲಿ ರೋಷನ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಡೇರ್ ಡೆವಿಲ್ ಮುಸ್ತಫಾ ಅನ್ನೋ ಚಿತ್ರ ಪೂರ್ಣ ಸರ್ ಆಕ್ಟ್ ಮಾಡಿದ್ದಾರೆ. ಸುಮಾರು ಮಾರ್ಕೆಟಿಂಗ್ ವಿಡಿಯೋಸ್ ಮಾಡ್ತಾ ಬಂದ್ರು ಅವರು. ಬಟ್ ದ ಮೂಮೆಂಟ್ ಡಾಲಿ ಸರ್ ವಾಸ್ ಆನ್ ಬೋರ್ಡ್, ಅದಕ್ಕೆ ಸಿಕ್ಕಿರೋ ವಿಸಿಬಿಲಿಟಿನೇ ಬೇರೆ ಆಗೋಯ್ತು. ಸೊ ಹಾಗಾಗಿ ನಮ್ಮ ಪ್ರಾಜೆಕ್ಟ್ಗೂ ನಾವೇನೇ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಪ್ಯಾರಲಲಿ ಮಾಡ್ತಾ ಇದ್ರೆ, ದ ಮೂಮೆಂಟ್ ವಿ ಹ್ಯಾವ್ ಅ ರಿನೋನ್ಡ್ ಪ್ರೆಸೆಂಟರ್ ಆನ್ ಬೋರ್ಡ್, ಅದರ ಅಟೆನ್ಷನ್ನೇ ಬೇರೆ ಇರುತ್ತೆ. So this will